ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ CAD NEST ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಸೊ ಇವತ್ತಿನ ಸೆಷನ್ ನಾನು ನಿಮಗೆ MS ಎಕ್ಸೆಲಲ್ಲಿ ನೆಕ್ಸ್ಟ್ ಪಾರ್ಟನ್ನು ಹೇಳ್ಕೊಡ್ತೀನಿ. ನೆನ್ನೆ ರ್ಯಾಪ್ ಟೆಕ್ಸ್ಟ್ ಅಂದರೆ ಏನು, ಮರ್ಜ್ ಸೆಲ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಅಕೌಂಟಿಂಗ್ ನಂಬರ್ಸ್ ಅಂದರೆ ಏನು, ಅಕೌಂಟಿಂಗ್ ಇದರಲ್ಲಿ ಯಾವ ರೀತಿ ಏನು ಮಾಡಬೇಕು. ಸಪೋಸ್ ನನಗೆ ಈ ಟೋಟಲ್ ಅಮೌಂಟ್ ಎಲ್ಲ ಅಕೌಂಟಿಂಗ್ ಸಿಂಬಲಲ್ಲಿ ಬೇಕು. ದೆನ್ ಇಲ್ಲಿ ಹೋಗಿ ನೀವು ನಂಬರಿಂಗ್ ಫಾರ್ಮ್ಯಾಟಲ್ಲಿ ತೊಗೊಂಡ್ರೆ ನಂಬರಿಂಗ್ ಫಾರ್ಮ್ಯಾಟಲ್ಲಿ ಬರುತ್ತೆ. ದೆನ್ ಕರೆನ್ಸಿ ಸಿಂಬಲಲ್ಲಿ ಬೇಕು ಅಂದರೆ ಕರೆನ್ಸಿ ಸಿಂಬಲ್, ಅಕೌಂಟಿಂಗ್ ಸಿಂಬಲ್ ಬೇಕು ಅಂದರೆ ಅಕೌಂಟಿಂಗ್ ಸಿಂಬಲ್, ದೆನ್ ಶಾರ್ಟ್ ಡೇಟ್, ದೆನ್ ಲಾಂಗ್ ಡೇಟ್, ದೆನ್ ಟೈಮಲ್ಲಿ, ದೆನ್ ನೆಕ್ಸ್ಟ್ ಪರ್ಸಂಟೇಜಲ್ಲಿ ಬೇಕು ಪರ್ಸಂಟೇಜ್, ದೆನ್ ಫ್ರ್ಯಾಕ್ಷನ್ಸ್, ದೆನ್ ಸೈಂಟಿಫಿಕ್. ಈ ರೀತಿಯಾಗಿ ನಾವು ತೊಗೋಬೋದು. ಸಪೋಸ್ ಇನ್ನೂ ಕೂಡ ನಂಬರ್ ಫಾರ್ಮ್ಯಾಟಿಂಗ್ ಹೋದರೆ ನಿಮಗೆ ನಂಬರ್, ಕರೆನ್ಸಿ ಸಿಂಬಲಲ್ಲಿ ಇಂಡಿಯನ್ ರುಪೀಸಲ್ಲಿ ಬೇಕು ಅಂದರೆ ಇಂಡಿಯನ್ ರುಪೀಸಲ್ಲಿ ನಾವು ಹುಡುಕಿ ತೊಗೋಬೋದು. ಇಲ್ಲಿ ರುಪೀಸನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಬೇಕಾಗತ್ತೆ. ಇಂಡಿಯಾ ಅಂತ ಬಂದರೆ ಈಗ ಡೌನ್ ಆರೋ ಮಾಡ್ತಾ ಬನ್ನಿ. ಡೌನ್ ಆರೋ ಮಾಡ್ತದಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇಲ್ಲಿ ಕಾಣ್ತಾ ಇದೆ. ಅದರಲ್ಲಿ ನೀವು ರುಪೀಸ್ ಅನ್ನೋದನ್ನು ಹುಡುಕ್ಬೇಕಾಗುತ್ತೆ. ರುಪೀಸ್ ಫಾರ್ಮ್ಯಾಟ್ ಅಥವಾ ರುಪೀಸ್ ಸಿಂಬಲ್ಸನ್ನು ನೀವು ಹುಡುಕ್ಬೇಕಾಗುತ್ತೆ ಇಂಡಿಯಾದಲ್ಲಿ. ನೋಡಿ ಇಲ್ಲಿ ಕೊಂಕಣಿ ಹಿಂದಿಯನ್ನು ತೊಗೊಂಡ್ರೆ ಓಕೆ ಕೊಟ್ಟರೆ ನೋಡಿ ರುಪೀಸ್ ಸಿಂಬಲ್ ಬಂತು. ಸೊ ಹಾಗೆ ಎಲ್ಲೂ ಕೂಡ US ಇಂಗ್ಲೀಷ್, ದೆನ್ UK ಇಂಗ್ಲೀಷ್, ದೆನ್ ಯೂರೋ ಬೇಕು ಅಂದರೆ, ದೆನ್ ಚೈನೀಸ್, ದೆನ್ ಫ್ರೆಂಚ್. ಈ ರೀತಿ ಯಾವುದು ಬೇಡ ಅಂದರೆ ಜನರಲ್. ಇದನ್ನು ಪರ್ಸೆಂಟೇಜಲ್ಲಿ ತೊಗೋಬೇಕು, ಪರ್ಸೆಂಟೇಜ್. ಕಾಮಾ ಅಲ್ಲಿ ತೊಗೋಬೇಕು, ಕಾಮಾ. ದೆನ್ ಡೆಸಿಮಲ್ನ ಇನ್ಕ್ರೀಸ್ ಮಾಡಬೇಕು, ಇನ್ಕ್ರೀಸ್ ಡೆಸಿಮಲ್ನ ಡಿಕ್ರೀಸ್ ಮಾಡಬೇಕು, ಡಿಕ್ರೀಸ್ ಡೆಸಿಮಲ್. ಓಕೆ, ಈ ರೋನ ಚಿಕ್ಕದು ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ರೋ ಚಿಕ್ಕದಾಗ್ತಾ ಹೋಗುತ್ತೆ. ಇದೇ ರೀತಿ ನೀವು ಅಕೌಂಟಿಂಗ್ ಫಾರ್ಮುಲಾಸ್ನ ಯಾವುದೇ ಸೆಲ್ಲಿಗೆ ಬೇಕಿದ್ರು ನೀವು ಅಪ್ಲೈ ಮಾಡಬಹುದು. ನಂಬರ್ ಫಾರ್ಮ್ಯಾಟಿಂಗಲ್ಲಿ ಬೇಕು, ನಂಬರ್ ಫಾರ್ಮ್ಯಾಟಿಂಗ್. ಸಪೋಸ್ ಇಲ್ಲಿ ಯಾರೋ ಒಂದು ಅಕೌಂಟಿಂಗ್ ಫಾರ್ಮೇಷನ್ನ ಮಾಡಿರ್ತಾರೆ. ಇದಕ್ಕೆ ನಮಗೆ ಏನಾಗಿರುತ್ತೆ, ದೆನ್ ಕರೆನ್ಸಿ ಸಿಂಬಲ್ನ ಮಾಡ್ಕೊಂಡಿರ್ತಾರೆ. ನಾನು ಇದನ್ನು ಡಿಲೀಟ್ ಮಾಡ್ತೀನಿ, ಡಿಲೀಟ್ ಆಗಿರುತ್ತೆ. ಮತ್ತು ನಾನು ಇಲ್ಲಿ ನಂಬರ್ಸ್ನ ಹಾಕ್ತೀನಿ. ನೆಕ್ಸ್ಟು ನಾನು ಅದು ಅಕೌಂಟಿಂಗ್ ಸಿಂಬಲಲ್ಲೇ ತೊಗೊಳ್ತಾ ಇದೆ ಅಲ್ವಾ. ಈ ಅಕೌಂಟಿಂಗ್ ಸಿಂಬಲಲ್ಲೇ ತೊಗೊಳ್ತಿದೆ ಅಂದಾಗ ನಾವಿಲ್ಲಿ ಏನನ್ನು ಚೇಂಜ್ ಮಾಡ್ಕೋಬೇಕು, ಜನರಲನ್ನು ತೊಗೋಬೇಕಾಗುತ್ತೆ. ಆಗ ಏನಾಗುತ್ತೆ, ಇರೋದು ಅಕೌಂಟಿಂಗ್ ಸಿಂಬಲಿಂದ ಜನರಲ್ ಫಾರ್ಮ್ಯಾಟಿಗೆ ಬರುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಸೆಷನಲ್ಲಿ ನಿಮಗೆ ಅಕೌಂಟಿಂಗ್ ಸಿಂಬಲ್ನ ಹೇಗೆ ತೊಗೊಳ್ಳೋದು, ರುಪೀಸ್ ಸಿಂಬಲ್ಗೆ ಹೇಗೆ ಕನ್ವರ್ಟ್ ಮಾಡ್ಕೊಳೋದು ಅಂತ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇನ್ಫಾರ್ಮೇಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು.